ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ಇವತ್ತು ಸೊಪ್ಪು ಹಾಗೆ ಅವರೆಕಾಳನ್ನು ಯೂಸ್ ಮಾಡಿ ಪಲಾವ್ ಮಾಡೋದು ಹೇಗಂತ ನೋಡೋಣ. ಯೂಶ್ವಲಿ ನಾವು ಸೊಪ್ಪು ಅಂತ ಹೇಳಿದಾಗ ಸ್ವಲ್ಪ ದೂರ ಉಳಿತೀವಿ, ಪಲ್ಯ ಇರಲಿ ಹಾಗೆ ಸಾಂಬಾರು ಇರಲಿ ಟೇಸ್ಟ್ ಆಗಲ್ಲ ಅಂತ. ಬಟ್ ಅದು ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಅದೆಲ್ಲ ಯೂಸ್ ಮಾಡಿಕೊಂಡು ಪಲಾವನ್ನು ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈಗ ಫಸ್ಟು ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಸ್ವಲ್ಪ ಜಿಂಜರ್ ತಗೊಂಡಿದ್ದೀನಿ, ಹಾಗೆ ಒಂದು 2 ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪಾಲಕ್ ಮತ್ತು 8ರಿಂದ 10 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಫಸ್ಟ್ ನಾವು ಮಸಾಲೆನ ರೆಡಿ ಮಾಡೋಣ. ಫಸ್ಟ್ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು, ಜಿಂಜರ್ ಹಾಗೆ ಬೆಳ್ಳುಳ್ಳಿ ಮತ್ತು ಪಾಲಕ್ ಇದನ್ನೆಲ್ಲ ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ ಫಸ್ಟಿಗೆ, ಯಾಕಂದರೆ ಪಾಲಕಲ್ಲಿ ಆಲ್ರೆಡಿ ನೀರಿನಂಶ ಇರುತ್ತೆ. ಮತ್ತು ಸ್ವಲ್ಪ ನೀರು ಹಾಕಿ ಒಂದು 2ರಿಂದ 3 ಸ್ಪೂನಷ್ಟು ನೀರು ಹಾಕಿ ಪುನಃ ರುಬ್ಕೊಳ್ಳೋಣ ನುಣ್ಣಗೆ. ಈಗ ಮಸಾಲೆ ರೆಡಿಯಾಗಿದೆ. ಈಗ ನಾನು ಫಸ್ಟ್ ಕುಕ್ಕರ್ಗೆ 1 ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನಂತರ ಇದಕ್ಕೆ ಒಂದು ಬಡೆ ಸೊಪ್ಪು, ಒಂದು 4ರಿಂದ 5 ಏಲಕ್ಕಿ ಮತ್ತು ಚಕ್ಕೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ, ಯಾಕಂದರೆ ಅದು ಫ್ಲೇವರ್ ಬಿಡಲಿ ಅಂತ ಹೇಳಿ. ಮತ್ತು ನಾನು ಸ್ವಲ್ಪ ಫ್ರೈ ಆದಮೇಲೆ ಒಂದು ಆನಿಯನ್ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ, ಆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆಂದ ಫ್ರೈ ಮಾಡಿದ್ದೀನಿ. ಇಲ್ಲಿ ನಾನು ಅವರೆಕಾಳನ್ನು ಯೂಸ್ ಮಾಡಿದ್ದೀನಿ ಬಟಾಣಿ ಬದಲು. ಅವರೆಕಾಳನ್ನೇನು ಹೆಚ್ಚು ಬಿಸಿ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಮತ್ತು ಒಂದು ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಅದು ಸಾಫ್ಟ್ ಆಗೋ ಹಾಗೆ, ಸ್ಮೂತಾಗಿ ಸ್ವಲ್ಪ ಅದು ಪೇಸ್ಟ್ ಟೈಪ್ ಆಗೋ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತು ನಾನು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಮಾತ್ರ ಚೆನ್ನಾಗಿ ಡ್ರೈ ಆಗೋ ತನಕ ಫ್ರೈ ಮಾಡಬೇಕು, ಅದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು. ಸೊ ಅದರಿಂದ ಯಾವುದೇ ರೀತಿ ಕಹಿ ಟೇಸ್ಟ್ ನಮ್ಮ ಪಲಾವ್ಗೆ ಬರಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಆದಮೇಲೆ ನಾವೇನು ಮಸಾಲೆ ಫಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ಹಾಗೆ. ಹಾಗೆ ಪಾಲಕಲ್ಲಿರುವಂತಹ ನೀರಿನಂಶ ಕೂಡ ಸ್ವಲ್ಪ ಡ್ರೈ ಆಗೋ ಹಾಗೆ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮಗೆ ಮೇಯ್ನ್ ನಾ ಇಲ್ಲಿ ಯಾವುದೇ ರೀತಿ ಬೇರೆ ಪೌಡರ್ ಅಥವಾ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ. ಮತ್ತು ಟೇಸ್ಟಿಗೆ ಒಂದು ಗರಂ ಮಸಾಲ ಪೌಡ್ರ್ ಮಾತ್ರ ಯೂಸ್ ಮಾಡಿದ್ದೀನಿ, ಬೇರೆ ಏನೂ ಹಾಕಬೇಕಾಗಿಲ್ಲ. ಇದಿಷ್ಟಾದಮೇಲೆ ನೀವು ನಿಮ್ಗೆ ಇಷ್ಟಪಟ್ಟಿರೋ ತರಕಾರಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೀನ್ಸ್ 1 ಕಪ್ಪು ಹಾಗೆ ಕ್ಯಾರೆಟ್ ಅದನ್ನು 1 ಕಪ್ ತಗೊಂಡಿದ್ದೀನಿ. ಅದನ್ನು ಒಂದು 10 ನಿಮಿಷ ಬೇಯಿಸಿದ್ರಾಯಿತು. ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇವತ್ತು ಪಲಾವ್ ಮಾಡಲಿಕ್ಕೆ ಈ ಲೋಟದಲ್ಲಿ 1 ಲೋಟ ಅಕ್ಕಿ ಆಲ್ರೆಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ನಾನು ನಂದು ಫ್ಲೇಮನ್ನು ಹೈ ಫ್ಲೇಮಿಗಿಟ್ಟು ಒಂದು 2 ನಿಮಿಷ ಅಕ್ಕಿನ ಫ್ರೈ ಮಾಡ್ತೀನಿ. ಸೊ ನಮ್ಮದು ಅಕ್ಕಿ ತುಂಬ ಉದ್ದುದ್ದಾಗಿ ಬರುತ್ತೆ. ಈ ಫುಲ್ ಮಸಾಲನ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಚೆನ್ನಾಗಿ, ಅಂದರೆ ತಳ ಹಿಡಿದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಜೊತೆ. ನಾನು ಈಗ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಲ್ಲ, ಅದರಲ್ಲಿ 2 ಕಪ್ ನೀರನ್ನು ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೀರು ಯಾಕೆ ಗ್ರೀನ್ ಇದೆ ಅಂತ ಹೇಳಿದರೆ, ನಾನು ಫಸ್ಟ್ ಮಸಾಲ ರುಬ್ಬಿದ್ನಲ್ಲ ಅದಕ್ಕೆ ಅಲ್ಲಿ ತಗೊಂಡಿದ್ದೀನಿ, ಹಾಗೆ ಅದು ಗ್ರೀನ್ ಇದೆ. ಅದನ್ನು ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮತ್ತು ಒಂದು ಅರ್ಧ ಲೆಮನ್ ಹಾಕಿದ್ದೀನಿ ಹುಳಿಗೆ. ಇದಿಷ್ಟನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರೋ ಹಾಗೆ, ಬಾಯ್ಲ್ ಆಗೋ ಹಾಗೆ ಬಿಡಬೇಕು. ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ಬಾಯ್ಲ್ ಮಾಡಿ ಕುಕ್ಕರನ್ನು 3 ವಿಸಿಲ್ ಕೊಡಿಸಿದ್ದೀನಿ. ಈಗ ಪಲಾವ್ ರೆಡಿಯಾಗಿದೆ. ತುಂಬ ಉದುರುದ್ರಾಗಿ ಪಲಾವ್ ರೆಡಿಯಾಗಿದೆ ನೋಡಿ. ಯಾವುದೇ ರೀತಿ ಸೊಪ್ಪಿಂದು ಸ್ಮೆಲ್ಲಾಗಲಿ, ಅಷ್ಟು ಸೊಪ್ಪು ಹಾಕಿದ್ದೀವಿ ಅಂತ ಸಹ ಗೊತ್ತಾಗ್ತಿಲ್ಲ. ತುಂಬ ಚೆಂದ ಬಂದಿದೆ. ನೀವು ಟ್ರೈ ಮಾಡಿ, ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಿ.